ಸಣ್ಣ ರೋಲ್ ಕೊಟ್ರೆ ಸಾಕು, ನೀಟಾಗಿ ಆಕ್ಟ್ ಮಾಡ್ಕೊಂಡು ಹೋಗ್ತೀನಿ. ಯಾವ ರೀತಿ ಆಕ್ಟ್ ಮಾಡ್ಬೇಕು ಅಂತ ಹೇಳ್ಕೊಟ್ರೆ ಸಾಕು. ತುಂಬಾ ಸಿಂಪಲ್. ನಿಮ್ಗೆ ಸಾಯ್ಕ್ ಬರುತ್ತಾ? ಅಂದ್ರೆ ನೀವೀಗ ಮಾಡ್ಬೇಕಾಗಿರೋದು ಸಾಯೋ ರೋಲು. ಅಯ್ಯೋ ಬಿಡಿ ಮೇಡಮ್, ಸಿನಿಮಾ ಆಗ್ಲಿ ನಾಟಕ ಆಗ್ಲಿ ನಾನ್ ಮಾಡೋದೇ ಸಾಯೋ ರೋಲು. ಮಾರ್ನಿಂಗ್ ಎವ್ರಿಬಾಡಿ. ಯಾಕಾವು ಎಲ್ಲಿಂದ ಸ್ಟೆಥೋಸ್ಕೋಪ್ ನೋಡಿದ್ರೆ ಗೊತ್ತಾಗಲ್ವಾ ಡಾಕ್ಟರ್ ಅಂತ? ಆಗಂತ ಕತ್ತಲ್ಲಿರೋ ಬೋರ್ಡ್ ನೋಡಿದ್ರೆ ಸರ್ವರ್ ಅಂತ ತಿಳ್ಕೊಬೇಕಾದ್ರೆ ಮಾಡಿದ್ರೆ ಕ್ಲೀನಿಯಾಗಿ ಕಳಿಸಿ ಮುಖ ಯೋಚಿಸ್ಬಿಡ್ತೀನಿ. ಆ ತರ ಇದುವೇ ನಾನು ಡಾಕ್ಟರ್ ಕಪೇಶ್ ಅಂತ, ಡಾಕ್ಟರ್ ವಿಠಲ್ ರಾವ್ ಅವ್ರ ಫ್ರೆಂಡ್. ಒಂದೆರಡು ದಿನದ ಮಟ್ಟಿಗೆ ಕ್ಲಿನಿಕ್ ನೋಡಿ ಅಂತ ಅವ್ರು ಹೇಳಿ ಕಳ್ಸಿದ್ದಾರೆ. ಈ ವಿಷಯ ಡಾಕ್ಟರ್ ನನಗೆ ಹೇಳಿರ್ಲಿಲ್ವಲ್ಲ, ಆದ್ರೆ ನನಗೆ ಹೇಳಿದಾರಲ್ಲ. ಕಾಲ ಹೊರಟ ಬೇಡ, ಪೇಷನ್ಸ್ ಇದ್ರೆ ಒಬ್ರೊಬ್ರನ್ನ ಕಳ್ಸು, ಚೆಕ್ ಮಾಡ್ತೀನಿ. ಇವರು ನಮ್ ಹೊಸ ಡಾಕ್ಟ್ರು ನಿಮ್ಮ ಹಳೆ ರೋಗಕ್ಕೆ ಔಷಧಿ ಕೊಡ್ತಾರೆ. ಡಾಕ್ಟರ್ ಮುಖ್ಯನೋ ಔಷಧಿ ಮುಖ್ಯನ? ಎರಡು ಮುಖ್ಯ ಡಾಕ್ಟ್ರೆ, ನಿನಗಲ್ಲ ಅವ್ರಿಗೆ. ಆ ತರ ಇರುವೆ ಚೆಕಪ್ ಮಾಡ್ತೀನಿ. ಏನು ಕಾಲೆ? ಚಳಿಗಾಲದಲ್ಲಿ ಹಾಗೇನೆ ನನ್ಗೂ ಕೆಲವೊಂದು ಪ್ರಾಥಮಿಕ ಇರುವಾಗ ಹಾಗಾಗುತ್ತೆ. ವಿಷಯ ಬನ್ನಿ, ಎಕ್ಸ್ರೇ ತಗೊಂಡ್ಬರ ಮರಳಿಸಿದ್ದಪ್ಪ. ನನ್ನ ಹೆಸರು ಮರಳಿಸಿದ್ದಪ್ಪ ಅಲ್ಲ ಡಾಕ್ಟ್ರೆ, ಕಾಂಪೌಂಡರ್ ಗೋವಿಂದ ಅಂತ. ತಗೊಂಡ ನಾವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಒಂದು ಏನು, ನಾವು ಮೊದಲೇ ಕಣ್ಣು ಕಾಣದಷ್ಟು ಕಪ್ಪು ಆಗಿದ್ದೀರಾ, ಈ ಕೈ ಮುಖಕ್ಕೆ ಕಪ್ಪು ಕಲರ್ಗೆ ಯಾಕೆ? ಬರ್ತೀರಿ. ನೋಡಿ ಒಂಚೂರು ಅಲರ್ಟ್ ಕೊಡ್ದು, ಇದರ ಪ್ರಿಂಟ್ ಔಟ್ ಎಲ್ಲ ತಪ್ಪ ಬಂದ್ಬಿಡುತ್ತೆ. ಇದು ಯಾವ ತರ ಚೆಕಪ್? ಇದೆಲ್ಲ ಹೊಸ ತರ ಕಣ. ಈಗ ಎಕ್ಸ್ರೇ ಮಿಷಿನ್ ನಾವು ಜೆರಾಕ್ಸ್ ಮಿಷಿನ್ ತರ ತಯಾರು ಮಾಡಿದ್ದಾರೆ. ಒಂದ್ಸತಿ ಇದ್ರಲ್ಲಿ ತಲೆ ಇಟ್ಟು ಸ್ವಿಚ್ ಹಾಕ್ದ ಅಂದ್ರೆ ತಲೆಯಲ್ಲಿ ಏನೇನೆಲ್ಲ ಮೈನಸ್ ಪಾಯಿಂಟ್ ಇದೆಯೋ ಎಲ್ಲ ಪ್ರಿಂಟ್ ಔಟ್ ಅಲ್ಲಿ ಬಂದ್ಬಿಡುತ್ತೆ. ಆಮೇಲೆ ಅದು ಅಂತ ಓಡಾಡೋಷ್ಟೇ ಇಲ್ಲ. ಟೈಮ್ ಆಯ್ತು, ಈಗ ನೋಡಿ ಪ್ರಿಂಟ್ ಔಟ್ ಬರುತ್ತೆ. ಈ ರೀತಿ ಆಗ್ಬಾರ್ದಾಗುತ್ತೆ. ಪ್ರಿಂಟ್ ಔಟ್ ಅಲ್ಲಿ ತಲೆನೇ ಇಲ್ಲ ಅಂತ ತೋರಿಸ್ತಿದ್ಯಲ್ರಿ. ಈ ಡಾಕ್ಟರ್ ಸಾವಾಸನೆ ಸಾಕು ಅಂತ ನನ್ನ ಕಪಾಲ್ ಕೊಂಡೋದ್ರು. ತಿಳ್ಕೊಳ್ಳಲ್ಲ ಅಂದ್ರೆ ಈಗ ನೋಡಿ ಮಾತು. ಏನು ಮುಖ ಕಪ್ಪಿಗಿದೆ, ಕೈ ಹಾಕ್ಬೋದು. ಡಾಕ್ಟರ್ ಇದ್ದಾರೆ, ನಿಮ್ಗೆ ಕಾಣ್ತಾ ಇಲ್ಲ ಅಷ್ಟೇ. ಕಾಣಿಸ್ತಿದ್ರೇನಂತೆ, ಶಬ್ದ ಕೇಳಿಸ್ಕೊಂಡು ಈ ಕಡೆ ಬನ್ನಿ. ನಮಸ್ಕಾರ ಡಾಕ್ಟ್ರೆ. ಈ ಕಡೆ ನಮಸ್ಕಾರ ಡಾಕ್ಟ್ರೆ. ಬನ್ನಿ ಮನೆ ಕೂತ್ಕೊಳ್ಳಿ. ಏನ್ ಸಮಸ್ಯೆ ಡಾಕ್ಟ್ರೆ? ವಿಪರೀತ ತಲೆನೋವು. ಏನೋ ಇದು ಎಲ್ಲ ತಲೆನೋವು ಕೇಸ್ಕೊಳ್ಳೋದು? ಅಲ್ಲದೆ ತಲೆನೋವು ಕೂದಲೆಲ್ಲ ನೋಡುತ್ತೆ ಡಾಕ್ಟ್ರೆ. ಹೊಸ ಡಾಕ್ಟ್ರು ಕಪೇಶ್ ಅಂತ ನಿಮ್ಮಣ್ಣ. ಹೌದಾ ಡಾಕ್ಟರ್, ನೀವು ನಮ್ಮ ಅಣ್ಣಂಗೆ ಹೇಗ್ ಸ್ನೇಹಿತರು? ನೋಡೆ, ನಾನ್ ಪೇಷನ್ಸ್ ನ ಚೆಕ್ ಮಾಡುವಾಗ ಈ ರೀತಿ ಎಲ್ಲ ಬಂದು ನಮಗೆ ಡಿಸ್ಟರ್ಬ್ ಮಾಡಿದ್ರೆ ನನ್ಗೆ ಇಷ್ಟ ಆಗೋದಿಲ್ಲ. ಇದ್ದಾಗ ಮಾತ್ರ ಇದು ಅವ್ರ ಕ್ಲಿನಿಕ್, ಈಗ ನನ್ ಕ್ಲಿನಿಕ್. ಆದ್ರೂ ಅಲ್ಲ ನೋಡಿ ಸ್ವಲ್ಪ ಹೋಗ್ರ. ಆಯ್ತು ಹೋಯ್ತಾ? ಕ್ಲಿನಿಕ್ ಕಡೆ ಹುಷಾರು. ಕ್ಲಿನಿಕ್ ಆಗಿರ್ಲಿ, ಈಗ ನಾನು ಹುಷಾರಾಗಿ ಸಾಕಾಗಿದೆ. ನಿಮ್ ತಲೆಯಲ್ಲಿ ವಿಪರೀತ ಕೂದಲಿದೆ, ಅದಕ್ಕೆ ನಿಮ್ ತಲೆನೋವು. ಅದಂತ ಗುಂಡಿಸ್ಬೇಕಾದಕ್ಕೆ ಗುಂಡು ಬೇಡ, ಗುಳಿಗೆ ಸಾಕು. ನಾನು ಎಷ್ಟೊಂದು ಗುಳಿಗೆಲ್ಲ ಗೇಮ್ ಮಾಡಿದ್ದೀನಿ, ಏನು ಪ್ರಯೋಜನ ಆಗಿಲ್ಲ. ಅದಕ್ಕೆ ಅದೇ ಒಂದು ಇಂಜೆಕ್ಷನ್ ಕೊಟ್ಬಿಡಿ. ಇಂಜೆಕ್ಷನ್ ಬೇಡ, ಅದು ಕಷ್ಟ ಆಗುತ್ತೆ. ಇಂಜೆಕ್ಷನ್ ಕೊಡೋಕೆ ನಿಮ್ಗೆ ಕಷ್ಟ ಆಗುತ್ತೆ ಅಂತ ಹಂಗೆ ಹೇಳ್ತಾ ಇದ್ದೀರಾ? ಹೋಗಲ್ವೋ ಗೋವಿಂದ, ಇಂಜೆಕ್ಷನ್ ತಗೋರ್ಗೂ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇರೋದು. ಏನ್ ನಿಂತಿದ್ದೀರೋದಕ್ಕೆ ನೋಡಿ, ನೀವೇನು ಗಾಬರಿ ಆಗಲಿ. ನಾನೊಂದಷ್ಟು ಗುಳಿಗೆಗಳನ್ನ ಕೊಡ್ತೀನಿ, ತಗೊಳ್ಳಿ. ತಲೆ ನಾವು ಮೋಸ ಆಗುತ್ತೆ. ನಮ್ಗೆ ಇಂಜೆಕ್ಷನ್ ಬೇಕು. ನಾನ್ ಕೊಡೋದು ಮಾತ್ರೆ. ನನಗ್ ಬೇಕಾಗಿರೋದು ಇಂಜೆಕ್ಷನ್. ಮಾತ್ರೆ ತಗೊಳ್ಳಿ. ಇಂಜೆಕ್ಷನ್ ಕೊಡಿ. ಮಾತ್ರೆ ಇಂಜೆಕ್ಷನ್ ಏನ್ ನಾನ್ ಕೊಡೋದು ಮಾತ್ರೆ. ನನ್ನ ನಂಬಿ ಪ್ಲೀಸ್. ಡಾಕ್ಟ್ರೆ, ಈ ಮಾತೆಲ್ಲ ಕೇಳೋದಂಗಿದೆಯಲ್ಲ, ಅಂದ್ರೆ ನನ್ನ ನಂಬಿ ಪ್ಲೀಸ್ ಅಂತ ನನ್ನ ಮೇಡಮ್ ಸಮಾಜ ಸೇವೆಗೆ ಲಲಿತಾ ಮೇಡಮ್ ಮಾಡ್ತಿದ್ದೆ. ನೀನು ಮೇಡಮ್ ಹೇಳೋದನ್ನ ಕೇಳಿದ್ರೆ ನಾನು
100 ರೂಪಾಯಿ ಫೀಸ್ ಕೊಟ್ಟು ಮನೆಗೆ ಹೋಗಿರಿ, ಸಾಯಂಕಾಲ ಆಗೋಷ್ಟೊತ್ತಿಗೆ ತೋಳು ನಾವು ಹೋಗುತ್ತೆ. ನನಗೇನು ಗೊತ್ತು? ಏನಾಯ್ತು? ಹುಷಾರ್ತಿರ್ಲಿಲ್ಲ? ಹಾಗಾದ್ರೆ ಡಮರೇಂದ್ರ ಹಾಕಿ. ಹಾಗಾದ್ರೆ ಈ ಬೋರ್ಡ್ಗೆ ಏನಾದ್ರು ವ್ಯವಸ್ಥೆ ಮಾಡ್ಬೇಕು. ವ್ಯವಸ್ಥೆ ಅಂದ್ರೆ ಇವತ್ತು ನನ್ನ ಪ್ರತಿಭೆ ಹೊರಗಾಗ್ತೀನಿ ಕಣೆ. ಯಾಕೆ ನಮ್ಮ ಮೇಡಮ್ ತೊಂದರೆ ಕೊಡೋದಕ್ಕೆ ನನ್ನ ಮನಸ್ಸೇ ಹೋಗ್ತಾ ಇದೆ. ಬೇಡ ಬಿಡಿ ಅಂಕಲ್, ಜಸ್ಟ್ 2,500 ರೂಪಾಯಿ ನನಗೆ ಮಿಗುತ್ತೆ. ನೀವೆಲ್ಲ ಮಾಡ್ತೀವಿ. ನಾಟಕನ ಹುಷಾರಾಗಾಡ್ಬೇಕು. ನಾನು ನಿಮಗೋಸ್ಕರ ಮನೇಲೆ ಕಾಯ್ತಾ ಇರ್ತೀನಿ. ಓಕೆನಾ? ಏ ನರ್ಗೀಸ್, ಚಲ್. ಹಾಗೆ ಶಕೀಲಾ, ಏನದು? ನಿಮಗೆ ಹೋಟೆಲ್ ಕೊಟ್ಟು ಹೋಗಿ ಆಟಾಡಕ್ ನೀವು ಬರ್ತೀರಾ? ಮತ್ತೆ ಹೋಗೋದು ಕಳಿಸಿ, ಬಾರಿ ಬಾಳ ಜಾಸ್ತಿ. ಬೋರಿ ಗೀಡಿ ಅಂತ ರೋಡಲ್ಲಿ ಹೇಳೋ ಕಾಂಪೌಂಡರ್ ಅದನ್ನ ತಗೊಂಡು ನಡಿಯೋ. ಕಾಂಪೌಂಡರ್ ಗೋವಿಂದ, ಏನ್ ಈ ರೀತಿ ಓದ್ಕೊಳ್ತಾ ಇದ್ದೀರಾ? ಅದು ನಮ್ಮ ಪೇಷಂಟ್ಗೆ ಸ್ಕ್ಯಾನಿಂಗ್ ಮಾಡಿಸ್ಬೇಕಾಯ್ತು, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ. ಯಾಕೆ ನಿಮ್ಮ ಸ್ಕ್ಯಾನಿಂಗ್ ಇಲ್ವಾ? ಇಲ್ಲ, ಅದಕ್ಕೆ ಹೋಗಿದೆ. ಹಾಗಿದ್ರೆ ಆಂಬುಲೆನ್ಸ್ ತಗೊಳ್ಳೋದಾಗಿತ್ತಲ್ಲ. ರೀ ಸ್ವಾಮಿ, ಆಂಬುಲೆನ್ಸ್ ಸ್ಟ್ರೈಕ್ ಗೊತ್ತಿಲ್ವೇನ್ರಿ? ಗಂಟೆ ಶಬ್ದ ಕೇಳಿಲ್ಲ, ಅದಕ್ಕೆ ನಾವು ಅದನ್ನ ಕರ್ಕೊಂಡು ಹೋಗ್ಲಿಲ್ಲ. ಶಬ್ದ ಬಂದ್ರೆ ನಾವೇನ್ ಗಂಟೆ ತಗೊಂಡು ಗಂಟೆ ಬಾಸ್ಕೊಂಡು ಹೋಗ್ಬೇಕಪ್ಪ. ರೀ ಸ್ವಾಮಿ, ಇವ್ರು ಬದುಕಿದ್ದಾರ್ರಿ, ಬದುಕಿದ್ದವ್ರನ್ನ ಹಂಗೆ ಕರ್ಕೊಂಡು ಹೋಗಕ್ ಆಗಲ್ಲ. ಮತ್ತೆ ಆಂಬುಲೆನ್ಸ್ ಗಂಟೆ ಬಾಸ್ಕೊಂಡು ತಗೊಂಡು ಹೋಗ್ತೀವಲ್ಲ. ಅದು ವಾಹನ ರೀ, ವಾಹನದವ್ರು ಗಂಟೆ ಹೊಡ್ಕೊಂಡು ಹೋಗ್ಬೋದು. ನಿಮ್ಗೆ ಯಾಕೆ ಇದೆಲ್ಲ? ಸುಮ್ಮನೆ ಜಾಗ ಖಾಲಿ ಮಾಡಿ. ಹೌದು, ಇದೇ ಮದುವೆ ಸಲ ನಿಮ್ಮನ್ನು ನೋಡ್ತಿರೋದು. ಯಾವ ಸೀನಿಯರ್ ಡಾಕ್ಟರ್ ನೀವು? ಸುಮ್ಮನೆ ಹೋಗಿ. ನನಗೆ ಪಾಪ ತುಂಬಾ ಚೆನ್ನಾಗಿ ಮಾಡ್ತೀಯ. ನಮಸ್ಕಾರ ಡಾಕ್ಟ್ರಿಗೆ. ಯಾರನ್ನ ಕರೀರಿ? ನಾನು ಕೊಟ್ಟೂರಪ್ಪ ಸಿಂಹಾರೆಡ್ಡಿ. ರಾಗಿನ ನಿಂತ್ಕೊಂಡು ಏನ್ ಮಾಡ್ತಿದ್ದೀರಾ? ಡಾಕ್ಟ್ರೆ, ಪೇಷಂಟ್ ನ ಹೊತ್ಕೊಂಡು ಹೋಗ್ತಾ ಇದ್ರಲ್ಲ, ಪೇಷಂಟ್ ಏನ್ರಿ? ಪೇಷಂಟ್ ಅವನ್ನ ಅಲ್ಲೇ ಬಿಟ್ಟು ಬಂದಿದ್ದೀನಿ. ಅವರ ಸ್ಕ್ಯಾನಿಂಗ್ ಮಾಡಿ ವಾಸಿ ಮಾಡಿ ಕಳಿಸ್ತಾರಂತೆ. ನೀವು ಸುಮ್ಮನೆ ಕೊಟ್ಟೂರಪ್ಪ ಶಿವಾರೆಡ್ಡಿ, ಇದು ನಮ್ಮ ಕ್ಲಿನಿಕ್, ಇವರು ನಮ್ಮ ಡಾಕ್ಟ್ರು, ನಾನು ಇವ್ರಿಗೆ ಕಾಂಪೌಂಡರ್. ದಿನಾಲು 100 ಪೇಷಂಟ್ಗಳು ಬರ್ತಾವೆ ಹೋಗ್ತವೆ. ನಾವು 100 ತರ ಟ್ರೀಟ್ಮೆಂಟ್ ಕಟ್ಬಿಡ್ತೀವಿ. ಅದನ್ನ ಕಟ್ಕೊಂಡು ನಿಮಗೆ ಏನಾಗಬೇಕು? ರೈಟ್ ಹೇಳಿ. ನಾನು ತುಂಬಾ ಮಾತಾಡ್ಬಿಟ್ಟೆ, ತಪ್ಪಾಯ್ತು, ಕ್ಷಮಿಸಿ, ಬರ್ತೀನಿ. ಅದು ಡಾಕ್ಟರ್ ನಡೀರಿ. ಕಾಸ್ಟ್ಯೂಮ್ ಚೇಂಜ್ ಆದ್ಮೇಲೆ ಯಾರು ಅಂತ ಗೊತ್ತಾಯ್ತಲ್ಲ. ಕೇರಳದ ಸಿಂಹನೂ ಅಲ್ಲ, ಸಾಹಸ ಸಿಂಹನೂ ಅಲ್ಲ, ಕೊಟ್ಟೂರಪ್ಪ ಸಿಂಹಾರೆಡ್ಡಿ. ಕಾಂಪೌಂಡರ್.